ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 27/8/2024 ನಡೆದ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಸಾಕಷ್ಟು ರೀತಿ ಕನ್ನಡ ಭಾಷಾಂತರದಲ್ಲಿ ಗೊಂದಲ ಉಂಟಾಗಿದೆ. ಸಾಕಷ್ಟು ಅಭ್ಯರ್ಥಿಗಳು ಎಷ್ಟೋ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡದೆ ಕೂಡ ಬಂದಿರೋದುಂಟು. ಯಾಕಂದ್ರೆ ಇಂಗ್ಲೀಷಲ್ಲಿ ಕ್ವಶನ್ ಒಂದು ಅರ್ಥ ಕೊಡ್ತಿದ್ರೆ, ಕನ್ನಡದಲ್ಲಿ ಇನ್ನೊಂದು ಅರ್ಥನ ಕೊಟ್ಟಿದೆ. ಇದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೋಸ ಕೂಡ ಉಂಟಾಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡದೇ ಬಂದಿರ್ತಾರೆ. ಅದಕ್ಕಾಗಿ ಕನ್ನಡ ಪರ ಸಂಘಟನೆಗಳು ಏನು ಹೇಳ್ತಿದ್ದಪ್ಪ ಅಂದ್ರೆ, KPSC ಅವರು ನಡೆಸಿದ ಎಕ್ಸಾಮಲ್ಲಿ ಕನ್ನಡದ ಭಾಷಾಂತರಲ್ಲಿ ಕೊರತೆ ಇತ್ತು. ಅದಕ್ಕಾಗಿ ಎಲ್ಲರೂ ಕೂಡ ಮರುಪರೀಕ್ಷೆಯನ್ನು ನಡೆಸಬೇಕಂತ KPSCಗೆ ಬೃಹತ್ ಪ್ರತಿಭಟನೆಯೊಂದಿಗೆ ಇವತ್ತಂದ್ರೆ 2/9/2024 ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಕೈಗೊಳ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಿಲಿಮ್ಸ್ ಕ್ವಶನ್ ಅಥವಾ ಎರಡೂ ಕ್ವಶನಲ್ಲಿ ಬರೋಬ್ಬರಿ 60ಕ್ಕಿಂತ ಹೆಚ್ಚಿನ ಕ್ವಶನ್ಗಳಲ್ಲಿ ಕನ್ನಡ ಭಾಷಾಂತರದಲ್ಲಿ ಗೊಂದಲ ಉಂಟಾಯಿತು, ತಪ್ಪಾದ ಭಾಷಾಂತರನ ಮಾಡಿರೋದಾಗಿ ಕಂಡು ಬಂದಿದೆ. ಸ್ನೇಹಿತರೆ, ಅದಕ್ಕಾಗಿ 2/9/2024 ಬೃಹತ್ ಪ್ರತಿಭಟನೆ ನಡೆಸಿ ಮರು ಎಕ್ಸಾಮನ್ನು ಮಾಡಬೇಕಂತೇಳಿ KPSC ಅವರಿಗೆ ಪ್ರತಿಭಟನೆ ಅಥವಾ ಹೋರಾಟದ ಮೂಲಕ ತಿಳಿಸಲಾಗುತ್ತಿದೆ. ಅದರ ಒಳಗಡೆ ಏನಾದರೂ KPSC ಅವರು ಎಚ್ಚೆತ್ತುಕೊಂಡರೆ ಅಥವಾ KPSC ಅವರು ಮರುಪರೀಕ್ಷೆಯನ್ನು ಮಾಡ್ತೀವಿ ಅಂತ ನಿರ್ಧಾರ ಮಾಡಿ ಏನಾದರೂ ಅಫಿಷಿಯಲ್ ಆಗಿ ಪ್ರಕಟಣೆ ಮಾಡೋವರೆಗೂ ನಮ್ಮದು 2/9/2024 ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಲ್ಲ ಕನ್ನಡ ಪರ ಸಂಘಗಳು ಕೈ ಜೋಡಿಸಿದ್ದವ. ನೀವೇನಾದರೂ ಪ್ರತಿಭಟನೆಗೆ ಏನಾದರೂ ನೀವು ಕೂಡ ಜಾಯ್ನ್ ಆಗ್ತಿದ್ದೀರಾ? KS ಮರುಪರೀಕ್ಷೆ ಬೃಹತ್ ಪ್ರತಿಭಟನೆ ನಡೆಯುವ ಸ್ಥಳ ಬಂದು ಫ್ರೀಡಂ ಪಾರ್ಕ್. ದಿನಾಂಕ 2/9/2024 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಬೆಂಗಳೂರಲ್ಲಿ ಇರ್ತದೆ ಸ್ನೇಹಿತರೆ. ಫ್ರೀಡಂ ಪಾರ್ಕ್ ಅಲ್ಲಿ ಸುತ್ತಮುತ್ತ ಇರೋರು ಅಥವಾ ಬೇರೆ ಜಾಗಗಳಿಂದ ಬರೋವರು ರವಿವಾರ ರಾತ್ರಿಯನ್ನು ನಿಮ್ಮ ಮೆಟ್ ಬಿಡಬೇಕಾಗತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿತ ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಏನಾಗಬೇಕಂತಾರೆ, ನಾವು ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಈ ಪ್ರತಿಭಟನೆಯ ಸಂಪೂರ್ಣವಾದ ಮಾಹಿತಿ ಮತ್ತು ಎಲ್ಲಿಗೆ ಬರಬೇಕೆಂಬ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಇರ್ತದೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾರ್ಯಾರಾದರೂ ಪ್ರತಿಭಟನೆಗೆ ಜಾಯ್ನ್ ಆಗೋರು ಅಥವಾ ಕೈ ಜೋಡಿಸೋರಿದ್ದರೆ ಈ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಯಾವುದೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿ ಇದಷ್ಟೇ, ಪ್ರತಿಯೊಬ್ಬರು ಕೂಡ ಈ ಪ್ರತಿಭಟನೆಗೆ ಹೋರಾಟಕ್ಕೆ ಪ್ರತಿಯೊಬ್ಬರು ಸಹಕರಿಸಿ ಅಂತ. ಪ್ರತಿಭಟನೆಗೆ ಹೋಗಿ ಹೋರಾಟ ಮಾಡಲು ಆಗದೇ ಇದ್ದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಮ್ಮ ಸ್ಟೋರಿ ಅಥವಾ ಸ್ಟೇಟಸಲ್ಲಿ ಹಾಕಿ. ಯಾಕಂದರೆ ಇನ್ನೊಬ್ಬರ ಆದರೂ ಕೂಡ ಆ ಪ್ರತಿಭಟನೆಗೆ ಹೋಗಿ ಜಾಯ್ನ್ ಆಗ್ತಿರ್ತಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.